2025 ನಾಗರ ಪಂಚಮಿಯನ್ನು ಜುಲೈ 29ರಂದು ಮಂಗಳವಾರ ಆಚರಿಸಲಾಗುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ನಾಗಪಂಚಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಆಚರಿಸಲಾಗುತ್ತದೆ. ಹಿಂದೂ ಸಂಸ್ಕೃತಿಯಲ್ಲಿ ಈ ದಿನವನ್ನು ಧಾರ್ಮಿಕ ಉತ್ಸಾಹ ಮತ್ತು ನಾಗಗಳಿಗೆ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ನಾಗಗಳನ್ನು ದೇವತೆಗಳಾಗಿ ಪೂಜಿಸಲಾಗುತ್ತದೆ. ನಾಗರ ಪಂಚಮಿಯು ನಾಗ ಮತ್ತು ಪ್ರಕೃತಿಯ ಸಮತೋಲನದೊಂದಿಗೆ ಅವರ ಸಂಪರ್ಕವನ್ನು ಗೌರವಿಸುವ ದಿನವಾಗಿದೆ. ನಾಗಪಂಚಮಿಯಂದು ನಾಗಗಳನ್ನು ಪೂಜಿಸುವುದರಿಂದ ನಾಗ ದೇವತೆಗಳ ರಕ್ಷಣೆ ಮತ್ತು ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ. ಹಿಂದೂ ಪುರಾಣಗಳಲ್ಲಿ ಹಾವುಗಳನ್ನು ಸೃಷ್ಟಿ, ವಿನಾಶ, ಕಾಸ್ಮಿಕ್ ಸಮತೋಲನ ಮತ್ತು ಫಲವತ್ತತೆಯ ಪ್ರಬಲ ಸಂಕೇತಗಳೆಂದು ಪರಿಗಣಿಸಲಾಗುತ್ತದೆ. ಸಮುದಾಯ ಕೂಟಗಳು, ಸಾಂಪ್ರದಾಯಿಕ ಜಾತ್ರೆಗಳಲ್ಲಿ ಈ ದಿನವನ್ನು ಹೆಚ್ಚಾಗಿ ಆಚರಿಸಲಾಗುತ್ತದೆ. ಇದು ಸಮುದಾಯದಲ್ಲಿ ಏಕತೆ ಮತ್ತು ಭಕ್ತಿಯ ಭಾವವನ್ನು ಉತ್ತೇಜಿಸುತ್ತದೆ. ನಾಗಪಂಚಮಿಯ ಇತಿಹಾಸ. ಹಿಂದೂ ಪುರಾಣಗಳಲ್ಲಿ ಹಾವುಗಳ ಮತ್ತು ನಾಗಪಂಚಮಿಯ ಮೂಲದ ಬಗ್ಗೆ ಹಲವಾರು ಕಥೆಗಳಿವೆ. ಹಬ್ಬದ ಮೂಲವು ಶುರು ರಾಜವಂಶದ ಜನಮೇಜಯ ಎಂಬ ರಾಜನ ಕಥೆಯೊಂದಿಗೆ ಸಂಬಂಧ ಹೊಂದಿದೆ. ಮಹಾಭಾರತದಲ್ಲಿ ನಾಗರಾಜ ತಕ್ಷಕನು ಒಮ್ಮೆ ಅರ್ಜುನನ ಮಗನಾದ ರಾಜ ಪರೀಕ್ಷಿತನನ್ನು ಕಚ್ಚಿದನು. ಇದರಿಂದಾಗಿ ಅವನ ಸಾವು ಸಂಭವಿಸಿತು ಎಂದು ದಂತಕಥೆ ಹೇಳುತ್ತದೆ. ಪರೀಕ್ಷಿತನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಅವನ ಮಗ ಜನಮೇಜಯನು ಜಗತ್ತಿನ ಎಲ್ಲ ಹಾವುಗಳನ್ನು ನಿರ್ಮೂಲನೆ ಮಾಡಲು ಸರ್ಪಯೋಗ ಎಂಬ ಆಚರಣೆಯನ್ನು ಆಯೋಜಿಸಿದನು. ಶ್ರಾವಣ ಮಾಸದ 5ನೇ ದಿನದಂದು ಹಲವಾರು ಬ್ರಾಹ್ಮಣ ಋಷಿಗಳು ಯಜ್ಞಕುಂಡದ ಮುಂದೆ ಪ್ರಬಲ ಮಂತ್ರಗಳನ್ನು ಪಠಿಸಲು ರಾಜ ಜನಮೇಜಯನು ಯಾಗಕ್ಕೆ ಬಂದನು. ಈ ಪ್ರಬಲ ಆಚರಣೆಯು ಬೃಹತ್ ಸಂಖ್ಯೆಯಲ್ಲಿ ಹಾವುಗಳನ್ನು ಯಜ್ಞದ ಗುಂಡಿಯ ಬೆಂಕಿಗೆ ಎಳೆಯಲು ಪ್ರಾರಂಭಿಸಿತು. ಇದನ್ನೆಲ್ಲ ನೋಡಿದ ನಾಗರಾಜ ತಕ್ಷಕನು ದೇವತೆಗಳ ರಾಜನಾದ ಇಂದ್ರನೊಂದಿಗೆ ಸ್ವರ್ಗದಲ್ಲಿ ಅಡಗಿಕೊಳ್ಳಲು ಹೋದನು. ಆದರೆ ಆಚರಣೆ ಎಷ್ಟು ತೀವ್ರವಾಗಿತ್ತು ಎಂದರೆ ಇಂದ್ರನಿಂದಲೂ ಸಹ ನಾಗರಾಜ ತಕ್ಷಕನಿಗೆ ರಕ್ಷಣೆ ಒದಗಿಸಲು ಸಾಧ್ಯವಾಗಲಿಲ್ಲ. ಸ್ವರ್ಗದ ದೇವತೆಗಳು ಹಾವುಗಳ ರಾಣಿ ಮಾನಸ ದೇವಿಯ ಬಳಿಗೆ ಹೋಗಿ ಹಾವುಗಳನ್ನು ರಕ್ಷಿಸಲು ಕೇಳಿದರು. ಮಾನಸ ದೇವಿಯು ಹಾವುಗಳಿಗೆ ಸಹಾಯ ಮಾಡಿ ಒಪ್ಪಿಕೊಂಡು ಅವಳು ತನ್ನ ಮಗ ಆಸ್ತಿಕನಿಗೆ ರಾಜ ಜನಮೇಜಯನ ಬಳಿ ಹೋಗಿ ಯಾಗವನ್ನು ನಿಲ್ಲಿಸಲು ವಿನಂತಿಸುವಂತೆ ಆದೇಶಿಸಿದಳು. ಯುವಕನಾದ ಆಸ್ತಿಕನು ರಾಜನ ಬಳಿಗೆ ಹೋಗಿ ನಾಗರಾಜ ತಕ್ಷಕನನ್ನು ಕ್ಷಮಿಸುವಂತೆ ಮತ್ತು ಸರ್ಪಯಾಗವನ್ನು ನಿಲ್ಲಿಸುವಂತೆ ಬೇಡಿಕೊಂಡನು. ಬ್ರಾಹ್ಮಣನ ಕೋರಿಕೆಯನ್ನು ನಿರಾಕರಿಸಲು ಸಾಧ್ಯವಾಗದ ಜನಮೇಜಯವನ್ನು ನಿಲ್ಲಿಸಲು ಒಪ್ಪಿಕೊಂಡನು. ಅಂದಿನಿಂದ ಶ್ರಾವಣ ಮಾಸದ 5ನೇ ದಿನವನ್ನು ನಾಗರ ಪಂಚಮಿಯಾಗಿ ಆಚರಿಸಲಾಗುತ್ತದೆ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಧನ್ಯವಾದ.